ಜನ್ಮದಿನಾಚರಣೆಯನ್ನ ನಾವೆಲ್ಲ ಶಿಕ್ಷಕರು ಹೋರಾಟ ಮಾಡಿ ಅವರ ಜನ್ಮದಿನವನ್ನು ಆಚರಿಸಬೇಕಾಗಿ ಬಂದಿರೋದು ನಿಜವಾಗ್ಲೂ ಅಂತ ನಾನು ಭಾವಿಸ್ತೇನೆ. ಇಂತಹ ಆದರ್ಶ ಶಿಕ್ಷಕಿಯ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೇ ಚಿನ್ನವಾದ ಸಾಹಿತ್ಯ ವೇದಿಕೆ ಮತ್ತು ರೋಟರಿ ಕ್ಲಬ್ ಇವತ್ತು ಆಚರಣೆ ಮಾಡ್ತಿರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ಕಾರ್ಯ ನಾನು ಭಾವಿಸ್ತೀನಿ. ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಆ ಎರಡೂ ಸಂಘಟನೆಗೆ ಜೋರಾಗಿ ಮಾಡ್ತಿದ್ದೇನೆ. ಶಿಕ್ಷಕ ಅನ್ನಿಸಿಗೂ ನಮಗೆ ಮೊದಲಿಗೆ ನೆನಪಾಗೋದು ಡಾಕ್ಟರ್ ಎಸ್ ರಾಧಾಕೃಷ್ಣ. ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ಶಿಕ್ಷಕನಾಗಿ ಹೊರಹೊಮ್ಮಲು ಅಂತಹ ದೊಡ್ಡ ಕಾರ್ಯ ನಾನು ಭಾವಿಸಲ್ಲ. ಆದರೆ ಮೂರು ಗೋಡೆಗಳ ಮಧ್ಯೆ ಯಾವ ದೇಶದಲ್ಲಿ ಒಬ್ಬ ಸ್ತ್ರೀಯನ್ನ ಗೌರವಿಸಿದ್ರೆ ದೇವರು ನೆಲೆಸಿದೆ ಅಂತ ನಾವು ಸಂಸ್ಕೃತ ಶ್ಲೋಕದಲ್ಲಿ ಮಾತ್ರ ಹೇಳ್ತೀವಿ. ಆ ಆಚರಣೆ ನೋಡಿದಾಗ ಎಲ್ಲೋ ಸ್ತ್ರೀಯರು ನಾವು ಅವ್ರನ್ನ ಶಿಕ್ಷಣ ಮನುಷ್ಯರಾಗಿ ಮಾಡಿದ್ವಿ. ಅಂತಹ ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದಂತಹ ಒಬ್ಬ ಅಸ್ಪೃಶ್ಯ ಮಹಿಳೆ ಇವತ್ತೇ ಎಷ್ಟೋ ಹೆಣ್ಣುಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಆ ಎಲ್ಲ ಹೆಣ್ಣುಮಕ್ಕಳನ್ನ ಮುಂದೆ ಇರೋದು ನಿಜವಾಗಿ ದೊಡ್ಡ ಸಾಧನೆ ನಾನು ಭಾವಿಸ್ತೀನಿ. ನಿಜವಾದ ಶಿಕ್ಷಣ ದಿನಾಚರಣೆ ಯಾವ್ದಾಗಬೇಕಿತ್ತು ಅಂದ್ರೆ ಇವತ್ತು ಆಗ್ಬೇಕಿತ್ತು ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಬ್ಬ ಪುರುಷ ಯಶಸ್ವಿ ಸಮಾಜ ನಿರ್ಮಾಣ ಮಾಡೋದು ಅಂತ ದೊಡ್ಡ ಕೆಲಸ ಏನಲ್ಲ. ಯಾವುದೇ ಮನೆಯವರಿರ್ಬೋದು ಅಥವಾ ಸಂಸಾರ ತಾಪತ್ರ ಇರ್ಬೋದು ಅದೆಲ್ಲ ಹೊರತುಪಡಿಸಿ ಒಬ್ಬ ಮಹಿಳೆ ತನ್ನ ಇತಿಮಿತಿಯಲ್ಲಿ ಇಂತಹ ಮಹಾನ್ ಕಾರ್ಯಕ್ಕೆ ಕೈ ಹಾಕುವಂತ ಏಕೈಕ ಮಹಿಳೆ ನಮ್ಮ ಸಾವಿತ್ರಿಬಾಯಿ ಫುಲೆ ಎಂದು ನಾನು ಭಾವಿಸ್ತೇನೆ. ಜೊತೆಗೆ ಮೂರು ಗೋಡೆಗಳಿಗೆ ಮಧ್ಯೆಯಾಗಿದ್ದಂತಹ ಒಬ್ಬ ಮಹಿಳೆಗೂ ಸಹ ಶಿಕ್ಷಣ ಹಕ್ಕಿದೆ. ನಾವು ಆ ಮಹಿಳೆ ಶಿಕ್ಷಣ ಕೊಟ್ಟಾಗ ಇಡೀ ದೇಶವನ್ನ ಇಡೀ ಮನೆಯನ್ನ ಒಂದು ಸನ್ಮಾನದಿಂದ ಒಯ್ಯುವಂತಹ ದಿಟ್ಟ ಶಕ್ತಿ ಇರೋದು ಅದು ನಾರಿಯರಿಗೆ ಮಾತ್ರ. ಅಂತಹ ಶಕ್ತಿಯನ್ನ ಕೊಟ್ಟು ಕೇವಲ ಶಿಕ್ಷಣ ಮಾತ್ರ ಕೊಡದಲೇ ನಮ್ಮ ಸಮಾಜದಲ್ಲಿ ನೆಲೆಸಿದಂತಹ ಅನೇಕ ಕಟ್ಟಾಚಾರಗಳನ್ನ ಅನೇಕ ಮೂಢನಂಬಿಕೆಗಳನ್ನು ತೊಡೆದು ಇವತ್ತೇ ಕೇವಲ ಶಿಕ್ಷಣ ಮಾತ್ರ ಅಂತಹ ಅಸ್ಪೃಶ್ಯ ಆಚರಣೆಗಳಿಂದ ಹೋರಾಟ ಮಾಡಿ ಒಬ್ಬ ಮಹಿಳೆಯರು ಸಹ ಸಮಾಜವನ್ನು ಬದಲಾವಣೆ ಮಾಡಲು ಸಾಧ್ಯತೆ ತೋರಿಸಿಕೊಟ್ಟಂತಹ ಧೀಮಂತ ಮಹಿಳೆ. ಹೀಗಾಗಿ ಒಂದು ಮಹಿಳಾ ಶಿಕ್ಷಣಕ್ಕಾಗಿ ಯಾರಾದರೂ ತನ್ನ ಎಲ್ಲ ಇತಿಮಿತಿಯನ್ನು ಮೀರಿ ಹೋರಾಟ ಮಾಡಿ ಮತ್ತೆ ನಮ್ಮೆಲ್ಲರಿಗೂ ಒಂದು ಬೆಳಕಾಗಿದೆ ಅಂದ್ರೆ ನಮ್ಮ ಗಟ್ಟಿಗಿತ್ತಿ ಸಾವಿತ್ರಿಬಾಯಿ ಫುಲೆ. ನಮ್ಮ ಬ್ರಿಟಿಷ್ ಸರ್ಕಾರದಿಂದ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಅಂತೇಳಿ ಯಾರ್ಯಾರು ಪುರಸ್ಕಾರ ಕೊಟ್ಟಿದ್ರೆ ಅದು ಅವರಿಗೆ ಮಾತಿಸಿರುತ್ತೆ. ಅಂದ್ರೆ ನಮ್ಮನ್ನ ಆಳುವಂತಹ ಒಂದು ಬ್ರಿಟಿಷ್ ಸರ್ಕಾರ ನಮ್ಮ ಒಬ್ಬ ಟೀಚರ್ ಒಬ್ಬ ಮಹಿಳೆಯನ್ನ ಒಬ್ಬ ಮೊದಲ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಅಂತ ಕರೀತಾರೆ ಅಂತಂದ್ರೆ ಅದರಿಂದ ಅವರ ಹೋರಾಟ ಎಷ್ಟಿರ್ಬೋದು ನಾವೆಲ್ಲರೂ ಸಹ ಭಾವಿಸ್ಬೇಕು. ನಮ್ಮ ಸರ್ಕಾರ ಅನೇಕ ಪ್ರಶಸ್ತಿ ಕೊಡ್ತಿದೆ. ಆ ಪ್ರಶಸ್ತಿ ನೋಡಿದಾಗ ನಮ್ಮ ಸರ್ಕಾರ ಕೂಡ ದೊಡ್ಡದಲ್ಲ. ಆದ್ರೆ ನಮ್ಮನ್ನು ಆಡುವಂತಹ ಗುಲಾಮಗಿರಿಗೆ ನಮ್ಮನ್ನು ಒಳಪಡಿಸಿದಂತಹ ಒಂದು ಬ್ರಿಟಿಷ್ ಸರ್ಕಾರ ಅಂತ ಮಹಿಳೆಗೆ ಒಂದು ಬಿರುದನ್ನು ಕೊಟ್ಟಿದೆ, ಪುರಸ್ಕಾರ ಕೊಟ್ಟಿದೆ ಅಂದ್ರೆ ನಾವು ಅದನ್ನು ಎಷ್ಟು ಶ್ರಮ ನಾವು ಭಾವಿಸಬೇಕಾಗಿದೆ. ಹೀಗಾಗಿ ಸಾವಿತ್ರಿಬಾಯಿ ಫುಲೆ ಅವರು 1831 ಜನವರಿ 3ನೇ ತಾರೀಕು ಮಹಾರಾಷ್ಟ್ರ ಜನವರಿ 3ರಂದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾವ್ನಲ್ಲಿ ಒಂದು ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿರುತ್ತಾರೆ. ಹೀಗಾಗಿ ಸಮಾಜದಲ್ಲಿ ಮಹಿಳೆಗೂ ಸಹ ತನ್ನ ಗುರಿಯನ್ನ ಸಾಧಿಸುವಂತಹ ಹಕ್ಕಿದೆ. ಆ ಮಹಿಳೆಗೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಆ ಅವಕಾಶಕ್ಕೆ ಹೋರಾಡಿದಂತಹ ದಿಟ್ಟ ಮಹಿಳೆ ಯಾರಾದ್ರೂ ಇದ್ರೆ ಅವ್ರು ಮಾತ್ರ. ಜೊತೆಗೆ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಶಿಕ್ಷಣ ಕೊಡಬೇಕು, ಅದರಿಂದ ನಾವು ನಮ್ಮ ದೇಶದ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇವತ್ತೇ ಮಹಿಳಾ ಶಿಕ್ಷಣದ ನಾಯಕಿ ಯಾರಾಗಿದ್ರೆ ಅವ್ರು ಮಾತ್ರ. ನಾವೆಲ್ಲ ಇವತ್ತು ಅನೇಕ ಮಹಿಳಾ ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ. ಅಂತಹ ಕಾಲಘಟ್ಟದಲ್ಲಿ ಮುಂದಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಹೊರಬರುವಂತಹ ಪರಿಸ್ಥಿತಿ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಒಬ್ಬ ಯಾರಾದರೂ ಮೊದಲ ಸ್ತ್ರೀವಾಗಿದ್ರೆ ಅವ್ರು ಮಾತ್ರ. 1840ರಲ್ಲಿ 9ನೇ ವಯಸ್ಸಿಗೆ 13 ವರ್ಷದ ಜ್ಯೋತಿರಾವ್ ಬಾಪುಲೆ ಅವರ ಮದುವೆ ಆಗ್ತಾರೆ. ಮದುವೆ ಆದಾಗ ಇರುವಂತಹ ಆ ಜ್ಯೋತಿ
ಬಾಪುರವರ ಮದುವೆ ಆದ ನಂತರ ಬಂದಂತಹ ಕಾಲಘಟ್ಟ ನೋಡಿದಾಗ ಅಸ್ಪೃಶ್ಯತೆಯ ಕಾಲಘಟ್ಟದಲ್ಲಿ ಜೊತೆಗೆ ಒಬ್ಬ ಮಹಿಳೆಯ ಹೊರಗೊಡುವಂತಹ ಸಂದರ್ಭ ಇರಲಿಲ್ಲ. ಅಂತ ಸಮಯದಲ್ಲಿ ಅವರ ಹೋರಾಟದ ಗಾದೆಯನ್ನು ನೋಡಿದಾಗ ಒಂದು ಇನ್ಸಿಡೆಂಟ್ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹಾಗೂ ಹೊರಗಡೆ ಬಂದಾಗ ನಾನು 4 ಲಕ್ಷ ಕಲಿಸ್ತೀನಿ ಅಂತೇಳಿ ಟೀಚರ್ ಟ್ರೈನಿಂಗ್ ಹೋದಾಗ ಇಡೀ ಊರಿನ ಜನ ಬಿಡ್ತಾರೆ, ಸಂಗೀತ ಎನಿಸಿದಾಗ ಒಂದು ಬ್ಯಾಗಲ್ಲಿ ಒಂದು ಬಟ್ಟೆ ಇಟ್ಕೊಂಡಿರ್ತಾರೆ. ಏಕೆಂದರೆ ಶಾಲೆಗೆ ಹೋದಾಗ ಅಥವಾ ಕಾಲೇಜ್ಗೆ ಹೋದಾಗ ಅದನ್ನು ತೆಗೆದು ಆ ಬಟ್ಟೆ ಧರಿಸಿರ್ತಾರೆ. ನಾವೆಲ್ಲ ಆಗಿದ್ರೆ ಏನು ಮಾಡ್ತೀವಿ, ನಮಗೆ ಈ ಸವಾಸನ ಮಾಡ ಅಂತೇಳಿ ಅದರಿಂದ ಹೊರಗೆ ಬರ್ತೀವಿ. ಅಂತಹ ಧೀಮಂತ ಮಹಿಳೆಯ ಜನ್ಮದಿನಾಚರಣೆ ನಿಮ್ಮಂತೆ ನಮ್ಮ ಎರಡೂ ಸಂಘಟನೆಗಳು ಆಚರಣೆ ಮಾಡ್ತಿರೋದು ನಿಜವಾಗೂ ಶ್ಲಾಘನೀಯ ಭಾವಿಸ್ತೀನಿ. ಏಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಹ ಮಹಿಳೆಯ ಅಂತಹ ಸಾಧನೆಗಾರರು ನಮ್ಮ ಮಕ್ಕಳಿಗೆ ತಿಳಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರೂ. ಅಂತಹ ಮಹಾನ್ ಕಾರ್ಯವನ್ನು ಸಂಘಟನೆ ಮಾಡಿರುವಂತಹ ರೋಟರಿ ಕ್ಲಬ್ ಚಿಲುಮಲಾದ್ರಿ ಹಾಗೂ ಚಿಲುಮಲಾದ್ರಿ ಸಾಹಿತ್ಯ ವೇದಿಕೆಯ ಎಲ್ಲ ಗೌರವಾಧ್ಯಕ್ಷ ಕಾರ್ಯಕ್ರಮ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಇಲ್ಲಿ ಬಂದಿರುವಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ. ಸಾವಿತ್ರಿಬಾಯಿ ಫುಲೆ ಅವರ ಕುರಿತಾಗಿ ತಮ್ಮದೇ ಆದಂಥ ಒಳನಾಡುಗಳನ್ನು